ಯಾವುದು ಅಂತ ಹೇಳಿದ್ರೆ ಅಚ್ಯುತ ಅವತಾರಂ ಅನ್ನುವಂಥ ಸಿನಿಮಾ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ ತುಳು ಚಿತ್ರರಂಗದ ಅತ್ಯಂತ ಪ್ರತಿಭಾನ್ವಿತ ನಿರ್ದೇಶಕರು ಆಗಿರ್ತಕ್ಕಂತಹ ಶ್ರೀಮಾನ್ ವಿಜಯ್ ಕುಮಾರ್ ಕೋಡಿಯಾಲ್ಬೇಲ್ ಸರ್ ಬಂದಿದ್ದಾರೆ. ಅವರನ್ನು ವೇದಿಕೆಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮಕ್ಕೆ ತುಳು ಚಿತ್ರರಂಗದ ಅತ್ಯಂತ ವಿಶಿಷ್ಟ ವಿಭಿನ್ನ ಚಿತ್ರಗಳನ್ನು ಕೊಟ್ಟಂಥ ಮತ್ತೊಬ್ಬ ಖ್ಯಾತ ನಿರ್ಮಾಪಕರಾದಂಥ ಶ್ರೀಮಾನ್ ಪ್ರಕಾಶ್ ಪಾಂಡೇಶ್ವರ್ ಸರ್ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ವೇದಿಕೆ ಮೇಲೆ ಬರಬೇಕು. ಅವರೊಟ್ಟಿಗೆ ಎಲ್ಲರೂ ಕೂಡ ಜಾಯಿನ್ ಆಗ್ತಾ ಹೋಗ್ಬೇಕು ನನ್ನ ಜೊತೆ ಅಂತ ಕೇಳ್ಕೊಳ್ತೇನೆ. ಈ ಸಿನಿಮಾ ಅಚ್ಯುತ ಅವತಾರಂ. ಹಾಗೆ ಅರುಣ್ ಉಳ್ಳಾಳ್ ಸರ್ ಬಂದಿದ್ದಾರೆ. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಜೊತೆ ಈ ಚಿತ್ರ ಅಚ್ಯುತ ಅವತಾರಂ ನಮ್ಮ ಒಂದು ಪ್ರೀಮಿಯರ್ ಶೋ ವಿಶೇಷತೆ ಏನು ಅಂದರೆ, ಈ ಚಿತ್ರ ಮೂಲ ವರ್ಷನ್ ಮಲಯಾಳಂನಲ್ಲಿ ಇದ್ದರೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಕನ್ನಡ ಹೀಗೆ ಡಬ್ಬಿಂಗ್ ವರ್ಷನ್ಸ್ ಇದೆ. ಈ ಸಿನಿಮಾವನ್ನು ಪುನೀತ್ ಸರ್ ತಮ್ಮ ಚೊಚ್ಚಲ ಚಿತ್ರವನ್ನಾಗಿ ಅವರು ಇದು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರವನ್ನು ನಿರ್ಮಾಣದಲ್ಲಿರ್ತಕ್ಕಂಥ 3 ಜನರಲ್ಲಿ ನಿರ್ಮಾಪಕರಲ್ಲಿ ಒಬ್ಬರಾದಂಥ ರುದ್ರಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಅವ್ರ ಜೊತೆಗೆ ಮತ್ತಿಬ್ಬರು ನಿರ್ಮಾಪಕರಿದ್ದಾರೆ, ರಮೇಶ್ ಸರ್ ಮತ್ತು ರಾಕೇಶ್ ಸರ್. ಅವರಿವತ್ತು ಬೇರೆ ಬೇರೆ ಊರಿನಲ್ಲಿ ಲಾಂಚಿಂಗ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಈ ಚಿತ್ರವನ್ನು ರಾಯ್ರಾ ವೆಂಚರ್ಸ್ ಹಾಗೆ ಜೊತೆಯಲ್ಲಿ ಬ್ಯಾನರ್ನ ಅಡಿಯಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಚಿತ್ರವನ್ನು ಅತ್ಯಂತ ಹೆಸರುವಾಸಿಯಾದ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ KVN ಪ್ರೊಡಕ್ಷನ್ಸ್ ಈ ಕರ್ನಾಟಕದ ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡಿದ್ದಾರೆ. ಹಾಗೆ ಇಂತಹ ಒಂದು ವಿಶಿಷ್ಟ ವಿಭಿನ್ನ ನಮ್ಮ ಮತ್ತು ಕೇರಳದ ಅವಿನಾಭಾವ ಸಂಬಂಧವನ್ನು ಹೇಳಿಕೊಡುವಂಥ ಸಿನಿಮಾ ಇವತ್ತು ನಮ್ಮಲ್ಲಿ ಒಂದು ಪ್ರೀಮಿಯರ್ ಶೋವನ್ನು ಕಾಣ್ತಾ ಇದೆ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಕರೆದಿದ್ದೀವಿ. ಅವರು ವೇದಿಕೆ ಮೇಲೆ ಬರಬೇಕು. ಪಿಂಕಿ ರಾಣಿ ಮತ್ತು ವಿಜಯ್ ಮಯ್ಯ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ಸೀರಿಯಸ್ ಇದ್ದಾಗ ಅದನ್ನೊಂದು ಪ್ರೀತಿಯಿಂದ ನಗೆಗಳಲ್ಲಿ ತೇಲಿಸುವಂಥ ನಮ್ಮ ಚಂದ್ರಕಲಾ ಅಕ್ಕ ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಚಂದ್ರಕಲಾ ಅಕ್ಕ ಅಂತ ಕರ್ಕೊಳ್ತಾ, ನಾನು ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾವು ಪ್ರಾರಂಭ ಮಾಡಿದ್ದೇವೆ. ಅಚ್ಯುತ ಅವತಾರಂ ಮತ್ತಷ್ಟು ಸೂಪರ್ ಹಿಟ್ ಮೂವಿ ಆಗಲಿ ಅಂತ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕವಾದ ಒಂದು ಪ್ರೀತಿಯ ಹೂಗುಚ್ಛವನ್ನು ಕೊಟ್ಟು ಬರಮಾಡಿಕೊಳ್ಬೇಕು ಅಂತ ರುದ್ರಮೂರ್ತಿ ಸರ್ ಅವರನ್ನು ಕೇಳ್ಕೊಳ್ತೀನಿ. ಬಂದಿರತಕ್ಕಂಥ ಗಣ್ಯರಾಗಿರ್ತಕ್ಕಂತಹ ಚಿತ್ರರಂಗದ ನಿರ್ಮಾಪಕರಾಗಿದ್ದ ಪ್ರಕಾಶ್ ಪಾಂಡೇಶ್ವರ್ ಸರ್, ಹಾಗೆ ಅರುಣ್ ಸರ್, ಮತ್ತು ರುದ್ರಮೂರ್ತಿ ಸರ್ನ ಕೇಳ್ಕೊಳ್ತೇನೆ. ಬಂದಿರತಕ್ಕಂಥ ತಿಮ್ಮಪ್ಪ ಕುಲ್ಲಾಲ್ರವರಿಗೆ, ಪ್ರಶಾಂತ್ ಸೀಕೇರ್ ಅವರಿಗೆ, ಹಾಗೆ ಪಿಂಕಿ ರಾಣಿ ಅವರಿಗೆ ಕೂಡ, ವಿಜಯ್ ಮಯ್ಯ ಅವರಿಗೆ ಕೂಡ ವಿಶೇಷವಾದ ಸ್ವಾಗತ ಪೂರ್ವಕವಾದಂಥ ಒಂದು ಶಾಲನ್ನು ಕೊಟ್ಟು ಹೂವನ್ನು ಕೊಟ್ಟು ಬರಮಾಡಿಕೊಳ್ಬೇಕು ನಮ್ಮ ಚಿತ್ರದ ನಿರ್ಮಾಪಕರು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಚಿತ್ರದ ಮೂಲ ಒಂದು ಹೇಳ್ತಾ ಹೋಗ್ತಿದ್ರು, ನಮ್ಮಲ್ಲಿ ವಿಟ್ಲ ಅನ್ನೋ ಸ್ಥಳದಲ್ಲಿ ಸಾಮಾನ್ಯವಾಗಿ ಬಾರ್ಡರ್ಸ್ ಎಲ್ಲ ಮಲಯಾಳಂ ಅಥವಾ ಒಂದು ಕೇರಳ ಕಾಸರಗೋಡಿನ ಸನಿಹವನ್ನು ಹೊಂದಿರುತ್ತೆ. ಆ ಮೂಲ ಎಲ್ಲಿಂದ ಪ್ರಾರಂಭ ಆಯಿತು, ಅದರ ಒರಿಜಿನಾಲಿಟಿ ಏನು, ಅದರ ಒಂದು ಕುತೂಹಲ ಏನು ಅನ್ನೋದನ್ನು ಈ ಚಿತ್ರ ನಿಮಗೆ ಮುಂದೆ ಹೇಳ್ತಾ ಹೋಗುತ್ತೆ. ಅದನ್ನು ನೋಡಿ ಖುಷಿ ಪಡ್ತೀರಾ ಅನ್ನೋ ಒಂದು ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನಮ್ಮ ಜೊತೆ ಇರ್ತಕ್ಕಂಥ
ಕಾಂತಾರದಲ್ಲಿ ತಮ್ಮ ನಟನೆಯನ್ನು ಕೊಟ್ಟು ವಿಶಿಷ್ಟವಾಗಿ ಅಭಿನಯ ಮಾಡಿದಂಥ ಚಂದ್ರಕಲಾ ಅಕ್ಕ ಅವರಿದ್ದಾರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬಗ್ಗೆ ಚಿತ್ರರಂಗದ ಬಗ್ಗೆ ಆಗು ಹೋಗುಗಳು ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಿರುವಂಥ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ್ ಸರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಮಲಯಾಳಂ ಮೂಲದ ಈ ಚಿತ್ರ 5 ಭಾಷೆಗಳಲ್ಲಿ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳ್, ಹೀಗೆ ಹಿಂದಿ. ಈ ವರ್ಷ ಒಂದು ಕನ್ನಡ ವರ್ಷನ್ ಇಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಿರ್ತೀವಿ. ಈ ಒಂದು ಪ್ರಥಮ ಹೆಮ್ಮೆಯ ಐತಿಹಾಸಿಕ ಕ್ಷಣದಲ್ಲಿ ಪ್ರಕಾಶ್ ಪಾಂಡೇಶ್ವರ್ ಸರ್ ಒಂದು ಪ್ರೀತಿಯ ಮಾತನ್ನು ಹೇಳ್ತಾರೆ. ಅವರಿಗೆ ಸರ್ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮಲಯಾಳಿ ಪಿಕ್ಚರನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗಿ ಸಹ ಖುಷಿ. ನಮ್ಮ ರುದ್ರಮೂರ್ತಿ ಅವರು ದುಡ್ಡು ಹಾಕಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದರೆ ಅವರಿಗೆ ಖಂಡಿತವಾಗಿ ಸಹ ದುಡ್ಡು ಹಿಂದೆ ಬರ್ತದೆ. ಎಲ್ಲರೂ ಸಹ ಸೇರಿ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಸಹ ಪಿಕ್ಚರ್ ನೋಡಿ ಒಳ್ಳೆಯ ಒಂದು ಅಭಿಪ್ರಾಯ ಕೊಟ್ಟು ಚಿತ್ರವನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಎಲ್ಲ ತಂಡದವರಿಗೆಲ್ಲರಿಗೂ ಸಹ ಶುಭಾಶಯ. ನಮಸ್ತೆ. ಎಲ್ಲ ಯುವಕರು ಸೇರಿ ಮಾಡಿದಂತಹ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಮನೆ ಮಂದಿಯೆಲ್ಲ ನೋಡ್ಬೋದಂಥ ಚಿತ್ರ. ಕನ್ನಡದಲ್ಲಿ ಇದು ಇಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ತಮ್ಮ ಮನೆ ಮಂದಿಯರೆಲ್ಲ ಬಂದು ಈ ಫಿಲ್ಮನ್ನು ನೋಡಿ ಆನಂದಿಸಬೇಕು ಮತ್ತು ಚಿತ್ರತಂಡವನ್ನು ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮ ಅಚ್ಯುತ ಅವತಾರಂ ಬಗ್ಗೆ 1-2 ಮಾತು ಹೇಳಬೇಕು ಅಂತ ಮೇಡಮ್. ಎಲ್ರಿಗೂ ನಮಸ್ತೆ. ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ನೋಡೋದಕ್ಕೆ ಒಂದು ಚಂದ. ಆ್ಯಕ್ಚುಲಿ ಅದೊಂದು ಫಾರ್ಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೀಮಿಯರ್ ಶೋ ನೋಡೋದಕ್ಕೆ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತೇಳಿದರೆ ಖಂಡಿತ ಸಿನಿಮಾ ಗೆಲ್ತದೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಎಲ್ಲರೂ ಮನೆ ಮಂದಿ ಬಂದು ಸಿನಿಮಾನ ನೋಡಿ ಸಿನಿಮಾ ತಂಡವನ್ನು ಗೆಲ್ಸ್ಕೊಡಿ ಅಂತೇಳಿ, ಸಿನಿಮಾ ಚಿತ್ರಮಂದಿರಕ್ಕೆ ಬಂದೇ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಕಾಂತಾರ ಖ್ಯಾತಿಯ ಚಂದ್ರಕಲಾ ಅಕ್ಕ ಏನು ಹೇಳ್ತಾರೆ ಕೇಳೋಣ 2 ನಿಮಿಷದಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಮೊದಲನೇದಾಗಿ ಇದು ಬೇರೆ ಭಾಷೆಯಲ್ಲಿ ನಾನು ನಟನೆ ಮಾಡಿದ್ದು ಇದು ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ನನಗೆ ಈ ಲೈಫಲ್ಲಿ ಇದು ಫಸ್ಟು ಬೇರೆ ಭಾಷೆಯಲ್ಲಿ ಮಾಡಿದ್ದು. ಹಾಗೆ ಕನ್ನಡದಲ್ಲಿ ಬರ್ತಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ಚಿತ್ರತಂಡದ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನನಗೆ ಆ ಭಾಷೆ ಗೊತ್ತಿರಲಿಲ್ಲ. ಆ ಭಾಷೆಯನ್ನು ಕಲಿಸಿ ನನಗೆ ಶೂಟಿಂಗ್ ಮಾಡುವ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ನನಗೆ ಭಾಷೆ ಬರುವುದಿಲ್ಲ ಅಂತ ಹೇಳಿದರೂ ಕೂಡ ಇಲ್ಲ ಮೇಡಮ್ ನಿಮಗೆ ಬರ್ತದೆ, ನೀವು ಮಾಡ್ತೀರಾ, ಆ ಧೈರ್ಯದಿಂದ ನಾನು ಶೂಟಿಂಗ್ ಮಾಡಿದ್ದೀನಿ. ಹಾಗಾಗಿ ಚಿತ್ರತಂಡದ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರಿಗೆ ಅನ್ನದಾತರು ನಮಗೆ ಅನ್ನ ಕೊಟ್ಟಿದ್ದಾರೆ. ಕಲಾವಿದರಿಗೆ ಅನ್ನದಾತರು ಅನ್ನ ಕೊಡ್ತಾರೆ ಅಂದರೆ ಈ ಫಿಲ್ಮ್ ರಿಲೀಸ್ ಆದಾಗ ಪ್ರತಿಯೊಬ್ಬ ಕುಟುಂಬದವರು ಪ್ರತಿಯೊಬ್ಬ ಫ್ಯಾಮಿಲಿಯವರು ಬಂದು ಸಿನಿಮಾ ಥಿಯೇಟರಲ್ಲಿ ನೋಡಿ ಅವರು ಮುಂದಿನ ಇನ್ನೂ ಹಲವಾರು ಸಿನಿಮಾ ಮಾಡಬೇಕು. ಆ ಸಿನಿಮಾದಲ್ಲಿ ನಮ್ಮಂಥ ಕಲಾವಿದರು ಆ್ಯಕ್ಟಿಂಗ್ ಮಾಡಬೇಕು, ಅವರು ಅವಕಾಶ ಕೊಡಬೇಕು. ನಮ್ಮ ಕಲಾವಿದರನ್ನು ಬೆಳೆಸೋದೇ ಸಿನಿಮಾದ ನಿರ್ಮಾಪಕರು. ಅವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಇನ್ನಷ್ಟು ಪ್ರಪಂಚಕ್ಕೆ ಮುಟ್ಟುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾರೈಸ್ತಿದ್ದೀನಿ ಸರ್. ನಿಮ್ಮೆಲ್ಲರಿಗೂ ಚಿತ್ರತಂಡಕ್ಕೂ ನನ್ನದು ಥ್ಯಾಂಕ್ಸು. ಹಾಗೆ ತುಂಬ ಖುಷಿ ಆಗ್ತಾಯಿದೆ. ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬರೆದಿದ್ರು ಹೇಳ್ಕೊಟ್ಟು ನನ್ನ ಕಲೆಯನ್ನು ಹಿಂದಕ್ಕೆ ತೆಗೆದ್ರು ಅಂತ ಹೇಳ್ತಿದ್ದಾರೆ. 1-2 ನಿಮಿಷ ನಂತರ ಅಂತ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಎಂಬುದು ಒಂದಷ್ಟು ಜನರಿಗೆ ಕನಸಿನ ಬುತ್ತಿ, ಒಂದಷ್ಟು ಜನರಿಗೆ ತುತ್ತಿನ ಬುತ್ತಿಯಾಗಿದೆ. ಈ ಚಂದ್ರಕಲಾ ಅವರು ಹೇಳಿದ ಹಾಗೆ ನಮಗೂ ಮುಂಚಿನಿಂದಲೂ ಗಡಿನಾಡಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಮಲಯಾಳಂ ಸಿನಿಮಾಗಳು ಅದೆಷ್ಟೋ ಜನರು ನಾವು ಇಲ್ಲಿಯವರು ಆಸ್ವಾದಿಸ್ತೇವೆ, ಇಷ್ಟಪಡ್ತೇವೆ ಅಂತಹದ್ರಲ್ಲಿ ಅಂತಹ ಒಂದು ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ. ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆಯದಾಗಲಿ. ಅದೇ ರೀತಿ ಈ ಸಿನಿಮಾಕ್ಕೂ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಬೊಂಬಾಟ್ ಸಿನಿಮಾಸ್ನ ಸೂರಜ್ ಅವರಿಗೊಂದು ಮೆಚ್ಚುಗೆ ಚಪ್ಪಲಿ ತಟ್ಟಬೇಕು. ಯಾಕಂದರೆ ಈ ಸಿನಿಮಾ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಮಂಗಳೂರಿಗೆ ಯಾವುದೇ ಸಿನಿಮಾ ಬಂದರೂ ಆ ಸಿನಿಮಾವನ್ನು ಗೆಲ್ಲಿಸಬೇಕು, ಏನಾದರೂ ಅದಕ್ಕೆ ಕೊಡಬೇಕೆಂಬ ದೊಡ್ಡ ಪ್ರಯತ್ನ ನಮ್ಮ ಸೂರಜ್ ಅವರದ್ದು. ಸೊ ಹ್ಯಾಟ್ಸ್ ಆಫ್ ಸೂರಜ್ ಅವರೇ, ಧನ್ಯವಾದ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಸಿನಿಮಾಕ್ಕೆ. ಯಾಕಂದರೆ ಆ ಸಿನಿಮಾದಲ್ಲಿ ನಮ್ಮಂಥ ಕಲಾವಿದರ ಬದುಕುವುದು. ಸೊ ಎಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಅಚ್ಯುತ ಅವತಾರಂ ಮೂಲ ಮಲಯಾಳಿ, ಕನ್ನಡದಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವೆ. ಈ ಮೂಲ ಮಲಯಾಳಿ ಮತ್ತು ನನಗೇನೋ ಒಂದು ಕನೆಕ್ಷನ್ ಅಂದರೆ ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ಬಾಲನ್ ದಿ ಬಾಯ್ ಅನ್ನೋವಂಥ ಮಲಯಾಳಿ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ.
ಆ ಸಿನಿಮಾವನ್ನು ನೋಡಿದಂಥ ಸೂರಜ್ರವರು ನನಗೆ ಆವತ್ತೇ ಫೋನ್ ಮಾಡಿ ನನಗೆ ಶಬ್ದಗಳಿಲ್ಲ ಮಾತಾಡಲಿಕ್ಕೆ ಅಂಥ ಸಿನಿಮಾವನ್ನು ಕೊಟ್ಟಿದ್ದಾರೆ ಮಲಯಾಳಿ ಅವರು ಅಂತ ಹೇಳಿದರು. ಇವತ್ತು ನಾನು ಇಲ್ಲಿ ಬಂದು ನಿಲ್ಲಬೇಕಾದ್ರೂ ಕೂಡ ಸೂರಜ್ ಅವರೇ ಕಾರಣ, ಬೊಂಬಾಟ್ ಸಿನಿಮಾ ಸೂರಜ್ ಅವರೇ ಕಾರಣ. ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಯುತ ಅವತಾರಂ ಸಿನಿಮಾ ಯಶಸ್ಸಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನಿರ್ಮಾಪಕರು ನಮ್ಮಂಥ ಕಲಾವಿದರನ್ನು ಬೆಳೆಸುವವರು, ನಮ್ಮಂಥ ಕಲಾವಿದರನ್ನು ಬೆಳೆಸುವ ನಿರ್ಮಾಪಕರು, ಸಾರ್ವಜನಿಕರು, ಪ್ರೇಕ್ಷಕರು ಬಂದು ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಗೆದ್ದಂತೆ. ಇನ್ನೊಂದು ಸಿನಿಮಾ ಮಾಡುವಾಗ ನಮ್ಮನ್ನು ಅನ್ಕೊಳ್ತಾರೆ, ಸರ್ ಅವರಿದ್ದಾರೆ ಅವರನ್ನು ಹಾಕೋಣ ಅಂತ ಆಡ್ತಾರೆ, ಅದು ನಮಗೆ ಪ್ಲಸ್. ದಯವಿಟ್ಟು ಆ ಸಿನಿಮಾವನ್ನು ಗೆಲ್ಲಿಸಿ ಅಂತ ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ ಸೂರಜ್, ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮನ್ನು ಏರ್ಪಡಿಸಿದ್ದಕ್ಕೆ. ಐ ಥಿಂಕ್ ಫಸ್ಟ್ ಮಲಯಾಳಿ ಫಿಲ್ಮ್ ಆಗಿರಬೇಕು ಇಲ್ಲಿ ನಂಗೆ ಗೊತ್ತಿರೋ ಮಟ್ಟಿಗೆ. ಆಲ್ ದಿ ಬೆಸ್ಟ್ ಟೀಮಿಗೆ. ಅಂದರೆ ತುಳುವಲ್ಲಿ ನಾವು ಧರ್ಮಚಾವಡಿಯಲ್ಲಿ ತೆಯ್ಯಂ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅದೇ ಇಂಟ್ರೆಸ್ಟಿಂದ ಬಂದದ್ದು. ಅಂದರೆ ಇದರಲ್ಲಿ ತೆಯ್ಯಂ ಯಾವ ರೀತಿ ಟ್ರೈ ಮಾಡಿದ್ದಾರೆ ಅಂತ ನೋಡಬೇಕು ಅನ್ನೋ ಒಂದು ಕುತೂಹಲ ಇದೆ. ಖಂಡಿತ ಯಶಸ್ಸಾಗುತ್ತೆ. ತುಳುವರು ಕೈ ಹಿಡಿದ್ರೆ ಒಂದು ಮಾತಿದೆ, ಪುತ್ತೂರಿನವ್ರ ಕೈ ಹಿಡಿದ್ರೆ ಹತ್ತೂರು ಕೈ ಹಿಡ್ದಂತೆ, ತುಳುವರು ಕೈ ಹಿಡಿದ್ರೆ ಲೋಕನೇ ಕೈ ಹಿಡ್ದಂತೆ ಅನ್ನೋ ಮಾತಿದೆ. ಆಲ್ ದಿ ಬೆಸ್ಟ್ ಟೀಮಿಗೆ. ಥ್ಯಾಂಕ್ ಯು. ಕೂಡ ವಂದನೆ ಮುಖಾಂತರವಾಗಿ ಒಂದೆರಡು ಮಾತನ್ನು ಹೇಳ್ತಾರೆ ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ರುದ್ರಮೂರ್ತಿ ಸರ್. ಎಲ್ರಿಗೂ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾನು ಕಾಂತಾರದಲ್ಲಿ ಸೊಪ್ಪು ಅಂದರೆ ಕಾಂತಾರ ರಿಲೀಸ್ ಆದಾಗ ನಾನು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಆದರೆ ಸುರಸರಿಗೆ ಸಾರಿ ಅಂತ ಕೇಳ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಅದು ಹೇಳಲೇಬೇಕು. ಯಾಕಂದರೆ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗೆ ಮಾಡಿದ್ದೆ ಸೂರಜ್ ಶೆಟ್ಟಿ ಸರ್. ಯಾಕಂದರೆ ನಾನು ಇವತ್ತು ಇಲ್ಲಿದ್ದೇನೆಂದರೆ ಅವು ಒಂದು ಕಾರಣ ಅವರು ಆಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ಅವರ ಸಪೋರ್ಟಿಂಗ್ ನನಗೆ ಯಾವತ್ತೂ ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರನ್ನು ಪ್ರೀತಿಸೋಣ. ಹಾಗೆ ನಮ್ಮ ಸಿನಿಮಾ ಪ್ರೀಮಿಯರ್ ಶೋ ನಮ್ಮ ಸ್ಕ್ರೀನ್ ನಂಬರ್ 3ನಲ್ಲಿ ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಎಲ್ಲರೂ ಕೂಡ ಅಲ್ಲಿ ನೋಡಿ ಅದನ್ನು ಆನಂದಿಸೋಣ. ಸರ್, ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಮುಖ್ಯವಾಗಿ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕಲೆ ಮತ್ತು ಸಂಸ್ಕೃತಿಯ ತವರಾದಂತಹ ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ. ಎಲ್ಲರೂ ಸಿನಿಮಾ ನೋಡಿ ನೆಕ್ಸ್ಟು ಮಾತಾಡೋಣ. ಥ್ಯಾಂಕ್ ಯು. ಮಂಗಳೂರಿನಲ್ಲಿ ಪ್ರೀಮಿಯಂ ಶೋ ಮಲಯಾಳಿ ಮೂಲದ ಫಸ್ಟ್ ಕನ್ನಡ ವರ್ಷನ್ ಅನ್ನು ಪ್ರೀಮಿಯಂ ಮಾಡ್ತಾ ಇದ್ದೀವಿ. ನಮ್ಮ ಸ್ಕ್ರೀನ್ ನಂಬರ್ 3ನಲ್ಲಿ ಸೇರ್ಕೊಳ್ಳೋಣ ಎಲ್ಲರೂ ಕೂಡ. ನಮ್ಮ ಸಿನಿಮಾನ ಮಂಗಳೂರು ಈ ಗಡಿ ಭಾಗದಲ್ಲೇ ನಮ್ಮ ಸಿನಿಮಾ ಎಲ್ಲ ಹೆಚ್ಚು ನಾವು ಈ ದೈವದ ಆಗ್ಬೋದು, ಈ ಪ್ರಕೃತಿ ಸೊಬಗ ಆಗ್ಬೋದು, ಪ್ರತಿಯೊಂದು ನಾವೆಲ್ಲ ಇಲ್ಲೇ ಚಿತ್ರೀಕರಣ ಮಾಡಿರೋದು. ಇಲ್ಲೊಂದು ಈ ಕರಾವಳಿ ಮಣ್ಣಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಸೊ ನಾವು ಮಲಯಾಳಂ ಆಗಿದ್ರು ಸಹ ನಾವು ಕರಾವಳಿ ಮಣ್ಣಿನಲ್ಲಿ ನಮ್ಮ ಸಿನಿಮಾ, ನಮ್ಮ ಮಂಗಳೂರಿನ ಪ್ರೇಕ್ಷಕರಿಗೆ ಸಿನಿಮಾ ತೋರಿಸ್ಬೇಕು. ಹೊಸ ಪ್ರಯತ್ನ, ಅದೇ ರೀತಿ ಒಂದು ವಿಭಿನ್ನ ಪ್ರಯತ್ನಕ್ಕೆ ಮಂಗಳೂರಿನ ಪ್ರೇಕ್ಷಕರು ಹಿಂದಿನಿಂದಲೂ ಸಹ ಕೈ ಹಿಡಿದು ನಡ್ಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾನು ನೀವು ಎಲ್ಲರೂ ನೋಡಿ, ಎಲ್ಲರಿಗೂ ನಿಮ್ಮ ಅಭಿಪ್ರಾಯದಿಂದ ನಿಮ್ಮ ಸ್ನೇಹಿತರಿಗಾಗ್ಬೋದು, ನಿಮ್ಮ ಫ್ಯಾಮಿಲಿ ಆಗ್ಬೋದು, ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೊರಗಡೆ ಚಾನಲ್ಸು ರಿವ್ಯೂ, ನಿಮ್ಮ ಅನಿಸಿಕೆಯನ್ನು ನಿಮ್ಗೆ ಏನು ಅನಿಸ್ತು? ಚೆನ್ನಾಗಿತ್ತು. 8 ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಔಟ್ ಆಫ್ 10 ಎಲ್ಲರದ್ದು ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ, ಮ್ಯೂಸಿಕ್ಸು ಸೂಪರ್ ಆಗಿದೆ, ಆಮೇಲೆ ಸೀನರಿ, ಫೋಟೋಗ್ರಫಿ ಪ್ರತಿಯೊಂದು ಫಸ್ಟ್ ಕ್ಲಾಸ್ ಆಗಿದೆ. ಮತ್ತು ಯಂಗ್ಸ್ಟರ್ಸಿಗೆಲ್ಲ ಒಂದು ಒಳ್ಳೆ ಏನಂತ ಹೇಳ್ತಾರೆ, ಹೌದು ಆ ಥರ. ಮತ್ತು ಕೊನೆಯದು ಫಸ್ಟ್ ಕ್ಲಾಸ್ ಪಿಕ್ಚರ್ ಭಾರಿ ಚೆಂದ ಉಂಟು. ಮತ್ತು ಇದು ಗಂಡು ಮಕ್ಕಳು ಹಾಳಾಗ್ತಾ ಇರ್ತಾರಲ್ಲ, ಅಂಥವರಿಗೆ ಈ ಪಿಕ್ಚರನ್ನು ನೋಡಲೇಬೇಕಾಗ್ತದೆ. ಯಾಕೆಂದರೆ ತುಂಬ ಮಾರಲ್ ಉಂಟು ಇದರಲ್ಲಿ, ಕಲಿಬೇಕಾದದ್ದು ತುಂಬ ಉಂಟು. ಫ್ರೆಂಡ್ಸ್ ಸರ್ಕಲಲ್ಲಿ ಹೇಗೆ ಹಾಳಾಗ್ತಾರೆ, ಹೇಗೆ ಅದನ್ನು ಇದು ಮಾಡ್ಬೋದು ಅಂತ ನೋಡಲಿಕ್ಕೆ ಒಳ್ಳೆ. ಸರ್ ಹೇಗಿತ್ತು? ಒಳ್ಳೆಗಿದೆ ಮೂವಿ, ಒಳ್ಳೆಗಿದೆ, ಡಿಫ್ರೆಂಟಾಗಿ ಮಾಡಿದ್ದಾರೆ.
ಇನ್ನು ಮುಂದೆ ಸಹ ನಾಳೆ ಸಹ ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಇನ್ನೂ ಸಹ ಬರಲಿಕ್ಕೆ ಇದು ಮಾಡ್ತೇವೆ. ಒಳ್ಳೆಯ ನಮಗೆ ಸ್ಕ್ಯಾಮ್ ಇದು ವಿಷಯದಲ್ಲೆಲ್ಲ ಒಂದು ಜನಗಳಿಗೆ ಡಿಫ್ರೆಂಟಾಗಿ ಅವರೊಂದು ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆ ಅದು ನೋಡಲಿಕ್ಕೆ ಒಳ್ಳೆಯಿತ್ತು ನಮಗೆ. ಎಲ್ಲ ಯಂಗ್ಸ್ಟರ್ ಅವರಿಗೆ ಹೇಳ್ತೇವೆ. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದು. ಅಚ್ಯುತಂದು ಗುಡ್. ಹೇಗಿತ್ತು ಮೂವಿ? ತುಂಬ ಖುಷಿ ಆಯ್ತು ನಮಗೆ. ಎಲ್ಲ ಕಡೆ ಹೇಳಿದ್ದೇವೆ, ಪುನಃ ಪುನಃ ಎಂತ ಹೇಳೋದು. ತುಂಬ ಚೆನ್ನಾಗಿ. ಇದು ತುಳುನಾಡಿನ ದೈವದ ಬಗ್ಗೆ ಎಲ್ಲ ಮತ್ತು ಆಧುನಿಕ ಯುಗದಲ್ಲಿ ಸ್ಕ್ಯಾಮ್ ಎಲ್ಲ ನಡೀತಲ್ಲ ಅದರ ಬಗ್ಗೆ ತುಂಬ ಚೆನ್ನಾಗಿ, ಮತ್ತು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸೂಪರ್. ಚೆನ್ನಾಗಿದೆ. ನ್ಯೂ ಜನ್ರೇಷನ್ಗೆ ಒಳ್ಳೆ ಮಾರಲ್ ಇದೆ, ಒಂದು ಅರ್ಥಗರ್ಭಿತವಾದ ಸ್ಟೋರಿ ಇದೆ. ಸೂಪರ್. ಮೂವಿ ಸೂಪರ್. ಸೆಕೆಂಡ್ ಆಫ್ ಅಂದರೆ ಸ್ಟೋರಿ ಲೈನ್ ಅಂದರೆ ಡಿಜಿಟಲ್ ಇನ್ ಮುಂದೆ ಡಿಜಿಟಲಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಆ್ಯಂಡ್ ನಮ್ಮ ಊರಿನ ಸೊಗಡಿದೆ, ಅಂದರೆ ಇಲ್ಲೇ ಶೂಟ್ ಆದ ಮಲಯಾಳಂ ಮೂವಿ. ಒಂದು ರಿಕ್ವೆಸ್ಟ್ ಅಂದರೆ ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ರಿಲೀಸ್ ಆಗಲಿ, ನೋಡೋದನ್ನು ಮಲಯಾಳಮಲ್ಲೇ ನೋಡಿ, ಅಂದರೆ ಆ ಸೊಗಡು, ಆ ಪವರ್ ಇದೆ ಅದಕ್ಕೆ. ಥ್ಯಾಂಕ್ ಯು. ಪಾತ್ರ ಹೀರೋಯಿನ್ ಓಕೆ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಯಾರು ಹೊಸಬ್ರು ಥರ ಇಲ್ಲ, ಅಂದರೆ ಅವರು ಮಾಡಿದ ಜರ್ನಿ ಅಂದರೆ ಸ್ಟ್ರಗಲ್ ಕಾಣುತ್ತೆ. ಅದು ಒಂದೂವರೆ ವರ್ಷ 2 ವರ್ಷ ಕೆಲಸ ಮಾಡಿದ್ದಾರೆ. ಪ್ರತಿ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಇನ್ನೊಮ್ಮೆ ನೋಡಬೇಕು, ನನಗೆ ಒಮ್ಮೆಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಇನ್ನೊಮ್ಮೆ ನೋಡ್ತೀವಿ. ಮೆಸೇಜ್ ಎಲ್ಲ ಒಳ್ಳೆದಿತ್ತು. ಸೂಪರ್ ಆ್ಯಕ್ಟಿಂಗ್ ಎಲ್ಲ, ಅಂದರೆ ನ್ಯಾಚುರಲ್ ಆಗಿ ನೋಡುವಾಗ ಒಂಥರ ಡಿಫ್ರೆಂಟ್ ಆಗಿತ್ತು ಅಷ್ಟೇ. ತುಂಬ ಪುನಃ ಬರ್ತೀರಲ್ಲ ಅಂತ. ಹೇಳಿ ಆಯಿತು, ತುಂಬ ಸರ್ತಿ. ಯಾವ ಥರದ್ದು ಇದು? ಯಾವ ಮೀಡಿಯಾ ಇದು? ಓಕೆ. ನಮಗೆ ಸ್ಟಾರ್ಟಿಂಗಲ್ಲಿ ಏನಾಗ್ತಾ ಉಂಟಂತ ಗೊತ್ತಾಗಲಿಲ್ಲ, ಆದರೆ ಆ್ಯಸ್ ದ ಮೂವಿ ವೆಂಟ್ ಆನ್ ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು. ಮತ್ತು ಇಂಟರ್ವಲ್ ನಂತರ ಇನ್ನೂ ಒಳ್ಳೆಯದಾಗಿ ಆಯಿತು ಮೂವಿ. ಇಟ್ ವಾಸ್ ಅ ಗುಡ್ ಮೂವಿ. ಆಫ್ಟರ್ ದ ಇಂಟರ್ವಲ್ ಇಟ್ ವಾಸ್ ವೆರಿ ಕ್ಯಾಚಿ ಥ್ರೂ ಔಟ್ ದ ಇಂಟರ್ವಲ್, ಆಫ್ಟರ್ ದ ಇಂಟರ್ವಲ್, ಆ್ಯಂಡ್ ಎವ್ರಿಬಡಿ ಆ್ಯಕ್ಟೆಡ್ ವೆರಿ ವೆಲ್. ಮತ್ತು ಈ ಮೂವಿ ಮಲಯಾಳಮಿಂದ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಡಬ್ ಆಗಿದೆ ಅಲ್ಲ, ಅದ ಕಾರಣ ಇಟ್ ಶುಡ್ ಗೋ ಆನ್ ವೆರಿ ವೆಲ್. ಇಟ್ ಹ್ಯಾಸ್ ಬೀನ್ ಡನ್ ವೆರಿ ನೈಸ್ಲಿ. ಆ್ಯಕ್ಟಿಂಗ್ ಹ್ಯಾಸ್ ಆಲ್ಸೋ ಬೀನ್ ಡನ್ ವೆರಿ ನೈಸ್ಲಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಫಿಲ್ಮ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಫಿಲ್ಮ್. ಅಲ್ಪ ಪೂರ ಬಂಡ ಪಿಕ್ಚರ್ ಓಕೆ, ಎಡ್ ಉಂಡು ಸೂಪರ್. ಸೆಕೆಂಡ್ ಹಾಫ್ ಸೂಪರ್. ಮೂವಿ ಒಳ್ಳೆಯದಿತ್ತು. ತಂದೆ ಮಗಂದು ಸಂಬಂಧ ಹೋಲ್ ಮೂವಿಯಲ್ಲಿ ಫಸ್ಟಿಂದ ಲಾಸ್ಟ್ವರೆಗೆ ಹೇಗೆ ಆಗ್ತಾ ಉಂಟಂತ, ಎಂತಾಗ್ತದೆ ಇನ್ನು ಮುಂದೆ ಎಂತ ಆಗ್ತದೆ ಅಂತ. ಇದು ಅವರೊಂದು ಪೇಟಿಎಂ ಇದು ಸ್ಟೋರಿ ಇದು ಮಾಡಿದರು, ಸಂಚಾರಿ ಆ್ಯಪ್ ಇದು, ಮತ್ತು ಸ್ಕ್ಯಾಮ್ ಇದೆಲ್ಲ ಸ್ಟೋರಿ ಎಲ್ಲ ಮಾಡಿ ಅದು ಎಂತ ಆಗ್ತದೆ ಲಾಸ್ಟ್ ತನಕ ನಮಗೆ ಕ್ಯೂರಿಯಾಸಿಟಿ ಇತ್ತು, ಎಂತ ಇನ್ನು ಮುಂದೆ ಏನಾಗ್ಬೋದು, ಸ್ಟೋರಿ ಎಂತ ಆಗ್ಬೋದು ಅಂತ. ಓವರಾಲ್ ಟೀಮ್ ವರ್ಕ್ ಒಳ್ಳೆ ಮಾಡಿದ್ದಾರೆ. ಫ್ಯಾಮಿಲಿ ಬಂದು ವಾಚ್ ಮಾಡಬೇಕು. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿತ್ತು. ಒಂದು ಬೇರೆ ರೀತಿಯ ಸಿನಿಮಾ, ಯಾಕಂದರೆ ಈಗಿನ ಕಾಲದಲ್ಲಿ ದುಡ್ಡಿನ ವಿಷಯದಲ್ಲಿ ಮೊಬೈಲಲ್ಲಿ, ಆನ್ಲೈನಲ್ಲಿ, ಆ್ಯಪಲ್ಲಿ ಮೋಸ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಈ ಥರ ಮೋಸ ಮಾಡೋರ ಹಿಂದೆ ದೈವಗಳ ಸಹಾಯ ಉಂಟು ಅಂತ ದೈವಗಳನ್ನು ಇದ್ರಲ್ಲಿ ತಂದಿದ್ದಾರೆ. ನಾನು ಸ್ವಲ್ಪ ದೇವರನ್ನು ದೈವ ತುಂಬ ನಂಬಿದವಳು. ಹೆಂಗೆ ಬಂದಿದ್ದೇನೋ ನನಗೆ ಗೊತ್ತಿಲ್ಲ, ನಾನು ಯಾವ ಪಿಕ್ಚರ್ಗೆ ಹೋಗಲ್ಲ. ಹಾಗೆ ಮನುಷ್ಯರಿಗೊಂದು ದೈವ ಸಹಾಯ ಉಂಟು, ದೇವರ ಸಹಾಯ ಉಂಟು ಹೇಳೋ ಒಂದು ಮಾರಲ್ ಈ ಚಿತ್ರದಲ್ಲಿ ಬರ್ತದೆ. ಮತ್ತು ಎಲ್ಲರ ಆ್ಯಕ್ಟಿಂಗ್ ತುಂಬ ಸೂಪರ್ ಆಗಿದೆ, ಯಾರ್ದನ್ನು ದೂರವಾಗಿಲ್ಲ. ದೇ ಹ್ಯಾವ್ ಡನ್ ಇಟ್ ವೆರಿ ನೈಸ್. ದ ಆ್ಯಕ್ಟಿಂಗ್ ವಾಸ್ ವೆರಿ ನೈಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತು ಎಲ್ಲವೂ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರ. ಖುಷಿ ಆಯಿತು ನೋಡುವಾಗ. ಸೊ
ದೇವ್ರು ಒಳ್ಳೇದು ಮಾಡಬೇಕು ಆ ಪಿಕ್ಚರ್ಗೆ. ಜನರಿಗೆ ಇದರಿಂದ ಉಪಕಾರ ಆಗಬೇಕು ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಮಕ್ಕಳೆಲ್ಲ ಮೊಬೈಲೆಲ್ಲ ಹಾಳಾಗ್ತಾ ಇದ್ದಾರೆ. ಎಸ್, ಯಾಕಂದರೆ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಒಳ್ಳೆದ ಕೆಟ್ಟದ, ಯಾಕಂದರೆ ಇವತ್ತಿನ ಜನ್ರೇಷನ್ ಮೊಬೈಲ್ ಈಗ ನೀವು ನೋಡ್ಬೋದು ಬೇರೆ ಬೇರೆ ಫ್ರಾಡೆಲ್ಲ ಆಗ್ತಾ ಇದೆ. ಓಕೆ, ಮೊಬೈಲ್ ಸರಿಯಾದ ರೀತಿಯಲ್ಲಿ ನಾನು ಟೀಚರ್ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ನಾವು ಹೇಳಿಕೊಡೋದಿದ್ರೆ ಟೀಚರ್ಸ್ ಮತ್ತು ಹೆತ್ತವರು ನಾವು ಮಕ್ಕಳ ನಾಶವನ್ನೇ ಮಾಡ್ತಾಯಿದ್ದೀವಿ. ಅವರ ರಿಯಲ್ ಬುದ್ಧಿಶಕ್ತಿ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಅವರು ಮೂವಿ ಸೂಪರ್ ಆಗಿದೆ. ಅಚ್ಯುತಾವತಾರಂ ಅಂತ ಅಂದರೆ ಹೇಗೆ ಹೇಳಬೇಕಂದ್ರೆ ಇವಾಗ ನಡೀತಿರೋ ಸ್ಕ್ಯಾಮ್ ಬಗ್ಗೆ, ಮಕ್ಕಳು ಗೇಮ್ ಆಡ್ತಾ ಇದ್ದಾರೆ, ಈ ಜನ್ರೇಷನಲ್ಲಿ ಏನು ನಡೀತಿದೆ ಅಂತ ಸೂಪರಾಗಿ ಮೆಸೇಜ್ ಕೊಟ್ಟಿದ್ದಾಗೆ ಪಿನ್ ಟು ಪಿನ್ ಸೂಪರಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಏನು ಹೇಳಬೇಕಂದ್ರೆ ಟೆಕ್ನಿಕಲ್ ಆಗಲಿ, ಮ್ಯೂಸಿಕ್ ಆಗಲಿ, ಕತೆ ಬರೆದವ್ರು ಸ್ಟೋರಿ ಬರೆದವರಿಗೆ ಹ್ಯಾಟ್ಸಪ್ ಹೇಳಬೇಕು. ಯಾಕಂದರೆ ಪ್ರತಿಯೊಂದು ಮೆಸೇಜು ಪ್ರತಿಯೊಂದನ್ನು ಇದರಲ್ಲಿ ತೋರಿಸಿದ್ದಾರೆ. ಏನು ನಡೀತಿದೆ, ಏನಾಗ್ತಿದೆ, ಈಗಿನ ಜನ್ರೇಷನಲ್ಲಿ ಏನು ನಡೀತಿದೆ ಅನ್ನೋದು ಕ್ಲೀನಾಗಿ ತೋರಿಸಿದ್ದಾರೆ. ದಯವಿಟ್ಟು ನಿಮಗೆಲ್ಲರಿಗೂ, ನಾನು ಫಿಲ್ಮ್ ನೋಡಿದ್ದೀನಿ, ತುಂಬ ಸೂಪರಾಗಿದೆ, ನೀಟಾಗಿದೆ. ಯಾಕೆಂದರೆ ಫಸ್ಟ್ ಇಂಟರ್ವ್ಯೂಲ್ಗಿಂತ ಫಸ್ಟ್ ಆಗಲಿ, ಇಂಟರ್ವ್ಯೂಲ್ ಆದಮೇಲಾಗಲಿ ಸೂಪರಾಗಿ ಮೂಡಿ ಬಂದಿದೆ. ಎಲ್ಲವೂ ಸೂಪರಾಗಿದೆ. ನೀವೆಲ್ಲ ಕುಟುಂಬ ಸಮೇತರಾಗಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಬಂದು ಈ ಫಿಲ್ಮನ್ನು ಖಂಡಿತವಾಗಿ ನೋಡಲೇಬೇಕು. ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಈ ಫಿಲ್ಮಲ್ಲಿ ಖಂಡಿತ ಹೋಗಬೇಕು. ಇನ್ನೊಂದು ಏನಂದರೆ ಕೊನೆಯ ದೃಶ್ಯ, ಅದು ನಾನು ಹೇಳೋದಿಲ್ಲ, ನೀವೇ ಫಿಲ್ಮಲ್ಲಿ ಬಂದು ನೀವೇ ನೋಡಬೇಕು. ಏನಂತ ನೀವೇ ಬರ್ತಿರಲ್ಲ. ನಾನು ಈ ಸಿನಿಮಾದಲ್ಲೇ ಆ್ಯಕ್ಟಿಂಗ್ ಮಾಡಿದ್ದೇನೆ. ಯಾಕಂದರೆ ನಾನು ಇದು ಸಿನಿಮಾದಲ್ಲಿ ಬೇರೆ ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು ನನ್ನ ಲೈಫಲ್ಲಿ ಫಸ್ಟು. ನನಗೊಂದು ಆಸೆ ಇತ್ತು ಬೇರೆ ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಪುಟ್ಟ ರೋಲು, ಚಿಕ್ಕ ರೋಲು, ಆದರೆ ಚಿಕ್ಕ ರೋಲು ಆದರೂ ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಹೇಳ್ತಾರೆ, ನಾವು 20 ದಿವಸ ಶೂಟಿಂಗ್ ಮಾಡೋಕ್ಕಿಂತ 3 ದಿವಸ ಶೂಟಿಂಗ್ ಮಾಡಿದ್ರಲ್ಲಿ ಏನು ಮಾಡಿದ್ದೀವಿ, ನಾವು ಅದಕ್ಕೆ ಏನು ಆ್ಯಕ್ಟಿಂಗ್ ಕೊಟ್ಟಿದ್ದೀವಿ ಅಂತ ನಾವು ನಮ್ಮೊಳಗೆ ಅಂದರೆ ಕಾನ್ಫಿಡೆಂಟಾಗಿ ನಾವು ಆ್ಯಕ್ಟಿಂಗ್ ಮಾಡ್ತಿದ್ದೀವಿ, ನಾವು ಆ್ಯಕ್ಟಿಂಗ್ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆಂಟು ಚೆನ್ನಾಗಿ ಸೂಪರಾಗಿದೆ. ನನ್ನ ಆ್ಯಕ್ಟಿಂಗು ಚಿಕ್ಕದಿದೆ ದೊಡ್ಡದಿದೆ ಅದೇನೂ ಇಲ್ಲ, ಸೂಪರಾಗಿ ಇಡೀ ಫಿಲ್ಮು ತಂಡ ಸೂಪರಾಗಿದೆ. ಹಾಗಾಗಿ ನನ್ನ ಆ್ಯಕ್ಟಿಂಗ್ ಅದರಲ್ಲಿ ನನಗೆ ಚಿಕ್ಕದಾಯಿತು ಅದೇನೂ ಇಲ್ಲ. ಫಿಲ್ಮ್ ಅಂತೂ ಸೂಪರ್. ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡಿ. ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಹಾಗೆ ಈ ಒಂದು ಪುಟ್ಟ ಕಲಾವಿದೆಗೆ ನಿಮ್ಮ ಪ್ರೋತ್ಸಾಹ ಬೇಕು, ಇಡೀ ತಂಡಕ್ಕೂ ಪ್ರೋತ್ಸಾಹ ಬೇಕು, ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಚ್ಯುತಾವತಾರಂ ಫಿಲ್ಮು ನಿಮಗೆ ಸ್ಲೋವಲ್ಲಿ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನುಂಟು ಮತ್ತು ಪ್ರತಿಯೊಂದು ಫ್ರೇಮ್ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ಪ್ರತಿಯೊಬ್ಬರು ನೋಡಬೇಕು. ಈಗಿನ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಅದರಲ್ಲಿ ನಾವು ಸಹ ಒಂದು ಪುಟ್ಟ ಪಾತ್ರವನ್ನು ಮಾಡಿದ್ದೇವೆ. ನಮಗೆ ಸಹ ಈ ಚಿತ್ರವನ್ನು ನೋಡಿ ನೀವು ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಮೆಸೇಜ್ ಇರೋ ಚಿತ್ರ. ಎಲ್ಲರೂ ಬಂದು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ನೋಡಿ. ಮಲಯಾಳಂ ಮೂವಿಯಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದು. ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಮೂವಿ ಬಗ್ಗೆ ಹೇಳಬೇಕು ಹೇಳಿದ್ರೆ ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕಾದ ಮೂವಿ. ಯಾಕಂದರೆ ಒಂದು ಸ್ಕ್ಯಾಮ್ ಓರಿಯೆಂಟೆಡ್ ಸೈಬರ್ ಕ್ರೈಮ್ ಹೇಗೆ ಆಗುತ್ತೆ, ಯಾವ ಥರ ಆಗುತ್ತೆ, ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಮೆಸೇಜ್ ಇದೆ. ಆ ಮೆಸೇಜ್ ಸೂಪರ್ ಇದೆ. ದೆನ್ BGM ಅಂತ ಔಟ್ಸ್ಟ್ಯಾಂಡಿಂಗ್ ಇದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಆಗಿ ಬಂದು ನೋಡಬೇಕಾದ ಮೂವಿ. ಸೊ ಎಲ್ಲರೂ ಬನ್ನಿ, ಹಾರೈಸಿ ಸಪೋರ್ಟ್ ಮಾಡಿ. ಹೋಲ್ತೀವಿ. ಥ್ಯಾಂಕ್ ಯು. ಸೂಪರ್ ಮೂವಿ ಎಲ್ಲರೂ ನೋಡುವಂಥ ಮೂವಿ. ಯಾಕಂತೇಳಿದ್ರೆ ನೋಡಿ, ಈ ಮೂವಿಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಮೆಸೇಜ್ ಇದೆ. ಏನು ಮೆಸೇಜ್ ಅಂದರೆ ಸೈಬರ್ ಕ್ರೈಮ್ ಇಶ್ಯೂಸ್ ಆಗಲಿ ಎಲ್ಲ ಏಜ್ ಗ್ರೂಪ್ನವರೊಂದು ನೋಡುವ ಮೂವಿ ಇದು. ಸೊ ನೋಡಿ, ಇವನ್ ಸ್ಟೂಡೆಂಟ್ಸಿಗಾಗಲಿ ಅಥವಾ ಮನೆಯವರಿಗಾಗಲಿ ಇದು ಫೀಮೇಲ್ ಓರಿಯೆಂಟೆಡ್ ಮೂವಿ. ಇದರಲ್ಲಿ ಹೇಗೆ ಅಂತ ಹೇಳಿದರೆ ಮನೆಯಲ್ಲಿ ಆಗಲಿ ಫ್ಯಾಮಿಲೀಸ್ ಆಗಲಿ ಎಷ್ಟು ಜನರು ಒಂದು ನೋಡುವ ಮೂವಿ, ಒಳ್ಳೆ ಮೂವಿ ಇದೆ. ಆಮೇಲೆ ಮಂಗಳೂರಲ್ಲಿ ಶೂಟ್ ಆಗಿದೆ, ಅದು ತುಂಬ ಖುಷಿ. ಇದು ಮಲಯಾಳಂ ಮೂವಿ ಆದರೂ ಆಲ್ಮೋಸ್ಟ್ 80% ವೈಸ್ ನಮಗೆಲ್ಲ ನೋಡಿದ ಪ್ಲೇಸಸ್ ಇರೋದು. ಬೀಚಸ್ ಆಗಲಿ ಅಥವಾ ಬಂದರಾಗಲಿ ಎಲ್ಲ ನಮಗೆ ನೋಡಿದ ಪ್ಲೇಸಸ್. ಸೊ ಇನ್ನೊಂದು ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಅಂದರೆ ನಮಗೆ ಎಲ್ಲ ಮೂವಿಯಲ್ಲಿ ತುಂಬ ಕಾಮಿಡೀಸ್ ಆಗಿದೆ, ಸ್ಟೋರಿ ಇರೋದಿಲ್ಲ ಅಥವಾ ಒಂದು ಫೀಲ್ ಇರೋದಿಲ್ಲ. ಇದರಲ್ಲಿ ಹಾಗೆಲ್ಲ, ಇದರಲ್ಲಿ ಒಂದು ಪ್ರತಿ ಮೂಮೆಂಟಲ್ಲಿ ನೋಡುವಾಗ ಒಂದು ಫೀಲ್ ಇದೆ. ಫೀಲ್ ಅಂದರೆ ಸ್ಲೋ ಆಗಿ ಮೂವಿ, ಒಂದು ಸ್ಲೋ ಆಗಿ ಒಂದು ಒಳ್ಳೆ ಇಟ್ ಈಸ್ ಅ ವೆರಿ ನೈಸ್ ಮೂವಿ. ಸೊ ಸೂಪರ್ ಟೀಮ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎಸ್ಪೆಷಲಿ ಮ್ಯೂಸಿಕ್ಸ್ ನೋಡಿ. ಕ್ರೌಡಲ್ಲಿ ನಾವು ಅಲ್ಲಿ ಕ್ರೌಡ್ ಮೂವಿ ನೋಡ್ತಾ ಇರುವಾಗ
ಮಾಡುವಾಗ ಅವ್ರು ಮಾಡೋ ಎಕ್ಸ್ಪ್ರೆಷನ್ ನಮಗೆ ಒಂಥರ ಗೂಸ್ ಬಂಪ್ಸ್ ಬರ್ತಾಯಿತ್ತು, ಯಾಕಂದರೆ ಅಷ್ಟು ಪೀಪಲ್ ಆರ್ ಎಂಜಾಯಿಂಗ್ ಇಟ್ ಅಂತ. ಸೊ ಇಟ್ ಈಸ್ ಅ ನೈಸ್ ಮೂವಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಆ್ಯಕ್ಚುಲಿ ಏನಂದರೆ ಮಲ್ಟಿ ಝೋನರ್ ಮೂವಿ. ಇವಾಗ ನಾವು ಬೇರೆ ಫಿಲ್ಮ್ ನೋಡಿದ ಒಂದು ಕಾಮಿಡಿ ಇರ್ತದೆ, ಆ ಥರ ಇರ್ತದೆ. ಬಟ್ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ. ಅಂದರೆ ಝೋನರ್ಸು ತುಂಬ ಇದೆ. ಒಂದು ಸೈಬರ್ ಕ್ರೈಮ್ ಇರ್ಬೋದು, ಆರ್ಟ್ ರಿಲೇಟೆಡ್ ಇರ್ಬೋದು, ಪ್ರತಿಯೊಂದಿದೆ. ಸೊ ನಾವು ಬೇರೆ ಮೂವಿಗೆ ಕಂಪೇರ್ ಮಾಡಿದರೆ ತುಂಬ ಇದಿದೆ. ಮತ್ತು ಹೈಪರ್ ಲಿಂಕ್ಸ್ ತುಂಬ ಇದೆ ಮೂವಿ. ಸೀನ್ ಬೈ ಸೀನ್ ಹೈಪರ್ ಲಿಂಕ್ಸ್ ಇದೆ. ಸ್ವಲ್ಪ ತಾಳ್ಮೆಯಿಂದ ನೋಡಿದರೆ ಈ ಮೂವಿ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ. ಅದಲ್ಲದೆ ಒಂದು ಲಾಸ್ಟಿಗೆ ಸಾಂಗ್ ಇದೆ, ಅಲ್ಟಿಮೇಟ್ ಆಗಿದೆ. ಪ್ರತಿಯೊಬ್ಬರು ಈ ಮೂವಿ ಬರಲೇಬೇಕು. ಸೂಪರ್ ಆಗಿದೆ. ಅವರಿಗೆ ಅದೇ ಇದರಲ್ಲಿ ಅಂದರೆ ಒಂದು ಡಿಫ್ರೆಂಟ್ ಇದೆ ಮೂವಿ. ಅಂದರೆ ಒಂದೇ ಝೋನರ್ ಇನ್ಕ್ಲೂಡ್ ಆಗಿಲ್ಲ, ಕತೆ ಚೇಂಜ್ ಆಗ್ತಾ ಇರ್ತದೆ. ಮತ್ತು ಇದು ಹೈಪರ್ ಲಿಂಕ್ ಮೂವಿ. ಸೊ ಅದೇ ಬಂದರೆ ಅವ್ರಿಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಅದಂತೂ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಇದೆ. ಈ ಮೂವಿ ಇರೋದೇ ಸೆಕೆಂಡ್ ಹಾಫಲ್ಲಿ ಮೈನ್ ಬೇಸಿಕ್ಲಿ. ಮತ್ತು ಏನಂದರೆ ಲಾಸ್ಟ್ ಸಾಂಗ್ ಅದಂತೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಮೈನ್ ಇರೋದು ಅದೇ. ಆ್ಯಕ್ಚುಲಿ ಏನಂದರೆ ಈ ಅವ್ರ ಕರಾವಳಿಯಲ್ಲಿ ಹೈಯೆಸ್ಟ್ ಇದನ್ನ ಶೂಟ್ ಮಾಡಿದ್ದಾರೆ ಮೂವಿ. ಯಾಕೆಂದರೆ ನಮಗೆ ಗೊತ್ತಿರೋ ಪ್ಲೇಸಸ್ಸೇ ಇದೆ. ಅಂದರೆ ಇಲ್ಲಿದ್ದು ಪಾಸಿಟಿವ್ ಎನರ್ಜಿ ಅದರಲ್ಲಿ ಕೂಡ ಕಾಣ್ತಾ ಇದೆ. ಆ ಒಂದು ದೈವವನ್ನು ನಂಬಿದರೆ ನಮಗೆ ಕಷ್ಟ ಕಾಲದಲ್ಲಿ ಅದು ಹೇಗೆ ಸಪೋರ್ಟ್ ಮಾಡ್ತದೆ, ಅದೊಂದು ಪ್ರತಿಯೊಂದು ವಿಷಯ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೂಪರ್. ನಮಸ್ತೆ. ನಮ್ಮ ಸಿನಿಮಾ ಮೂಲತಃ ಮಲಯಾಳಂ ಆದ್ರೂ ನಾವು ವಾಯ್ಸ್ ಬರೋದಿಲ್ವಾ? ಹೌದಾ? ಓಕೆ. ನಮ್ಮ ಸಿನಿಮಾ ಮೂಲತಃ ಮಲಯಾಳಂ ಆದ್ರೂ ನಾವು ಹೆಚ್ಚಾಗಿ ನಮ್ಮ ಸಿನಿಮಾ ಚಿತ್ರೀಕರಣ ಮಂಗಳೂರು ಭಾಗದಲ್ಲೇ ಹೆಚ್ಚಾಗಿ ನಾವು ಸಿನಿಮಾ ಚಿತ್ರೀಕರಣ ಮಾಡಿರೋದು. ಇಲ್ಲಿನ ಮಣ್ಣಿಂದು ಒಂದು ಪಾಸಿಟಿವ್ ಫೀಲ್, ಒಂದು ಡಿವೈನ್ ಫೀಲ್ ಇದೆ. ಇಲ್ಲಿನ ಮಣ್ಣಿನ ಗುಣನೇ ಆ ಥರ. ಸೊ ನಮ್ಮ ಮಂಗಳೂರಿನ ಪ್ರೇಕ್ಷಕರಾಗ್ಬೋದು, ಯಾವುದೇ ರೀತಿ ಹಿಂದಿನಿಂದ ಹೊಸ ಪ್ರಯತ್ನ, ವಿಭಿನ್ನವಾದ ಪ್ರಯತ್ನ ಮಾಡಿರೋಂಥವ್ರು ಹಿಂದಿನಿಂದಲೂ ಯಾವುದೇ ರೀತಿ ಕೈ ಬಿಡ್ದಿರೇ ಜೊತೆಗೆ ಕರ್ಕೊಂಡು ಹೋಗಿದ್ದಾರೆ. ಸಿನಿಮಾನ ಹೆಚ್ಚು ಸಿನಿಮಾ ಗೆಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾನೂ ಗೆಲ್ಲಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಆಡಿಯನ್ಸು ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ಸ್ ಅಂದರೆ ಒಬ್ಬರು ಫ್ಯಾಮಿಲಿ ಆಡಿಯನ್ಸು ತುಂಬಾ ಖುಷಿ ಪಡ್ತಾರೆ. ಒಂಥರ ಯೂತ್ಸ್ ಆಡಿಯನ್ಸ್ ಆಗ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಆಗ್ಬೋದು. ಕೆಲವೊಬ್ಬರು ಮ್ಯೂಸಿಕ್ ಸೂಪರ್ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರೆ. ಇನ್ನೂ ಹಲವಾರು ರೀತಿ ಸುಮಾರು ವಿಮರ್ಶೆ ಸಿಕ್ಕಿದ್ದು. ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ವಿಚಾರಗಳನ್ನೆಲ್ಲ ನಾವು ಕೇಳಿ. ಸೊ ಎಲ್ಲ ಕನ್ನಡ ಪ್ರೇಕ್ಷಕರಲ್ಲೂ ನಾನು ತಿಳಿಸೋದು, ನಮ್ಮ ಸಿನಿಮಾ ಮೂಲತಃ ಮಲಯಾಳಂ ಆಗಿದ್ರೂ ಸಹ ನಾವು 5 ಭಾಷೆಯಲ್ಲಿ ಸಿನಿಮಾವನ್ನು ಡಬ್ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಸ್ವಂತ ತಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಸ್ಥಳೀಯ ಭಾಷೆಯಲ್ಲಿ ನಮ್ಮ ಸಿನಿಮಾ ನೋಡಿ, ಕನ್ನಡ ಭಾಷೆಯಲ್ಲಿ ನಮ್ಮ ಸಿನಿಮಾ ನೋಡಿ ಗೆಲ್ಲಿಸಿ, ಕನ್ನಡ ಬೆಳೆಸಿ ಉಳಿಸಿ ಅಂತ ಎಲ್ಲರಲ್ಲೂ ಕೇಳ್ಕೊಂಡಿರ್ತೀವಿ.